ಎಲ್ಲರಿಗೂ ನಮಸ್ಕಾರ. AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತ. ಈ ದಿನ ನಾನು ನಿಮಗೆ ಕರ್ನಾಟಕ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಮಗೆ ಬೇಕಾಗಿರುವಂಥದ್ದು, ಒಂದು ಪಾತ್ರೆಯಲ್ಲಿ ನಾವು 1 ಕಪ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 60% ಚೆನ್ನಾಗಿ ಬೇಯಿಸ್ಕೊಬೇಕು, 60 to 70%. ನೋಡಿ, ಈಗ ಬೇಳೆ ಚೆನ್ನಾಗಿ ಕುದಿ ಬಂದಿದೆ. ಅದು ಹಾಗೆ ಪಕ್ಕದಲ್ಲಿ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ, ರಾಗಿ ಮುದ್ದೆ. ಬಸ್ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ. ಹಾಗೆ ನಾನು ಇಷ್ಟು ಚೆನ್ನಾಗಿ ಕುದಿ ಬಂದಿದೆ, ಆಲ್ಮೋಸ್ಟ್ ಒಂದು 60% ಬೆಂದಾದಮೇಲೆ ಅದಕ್ಕೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಕೂಡ ತುಂಬ ಟೈಮ್ ತೊಗೊಳುತ್ತೆ, ಈಸಿಯಾಗಿ ಬೇಯಲ್ಲ. ಹಾಗಾಗಿ ಅದಕ್ಕೆ ಒಂದು ಜೊತೆಗೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ಈ ಎರಡೂ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ಬೇಗ ಬಂದು ಬೇಯುತ್ತೆ ಅಂತ. ಅದಾದಮೇಲೆ ನಾನು ಒಂದು ಕಡೆ ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ, ಜೊತೆಗೆ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ, ಒಂದು 10-12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ, ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ. ಆಮೇಲೆ ನಾನು ಬೆಂದಿರೋಂತಹ ನುಗ್ಗೆ ಸೊಪ್ಪು ಮತ್ತು ಬೇಳೆದು ಒಂದು ಚೌಟ್ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು. ಜೊತೆಗೆ ಹುಳಿಗೆ ನಾನು ಹುಣಸೆಹಣ್ಣಿನ ರಸನ ತೊಗೋತಾ ಇದ್ದೀನಿ. ಅದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದ್ರ ರಸನ ಮಾತ್ರ ಹಾಕ್ಕೊಳ್ಳಿ, ಚೆನ್ನಾಗಿ ಕಿವುಚ್ಕೊಂಬಿಟ್ಟು. ಸೊ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದ್ರ ಜೊತೆನೇ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಸಾರು ಜೊತೆ ಕಲಿಸ್ಕೊಳ್ಳೋಣ. ಈಗ ಪೇಸ್ಟ್ ರೆಡಿಯಾಗಿದೆ ನೋಡಿ, ಈ ರೀತಿ ನುಣ್ಣಗಾಗಿದೆ. ಇಲ್ಲಿ ಈ ಕಡೆ ಬೆಂದಿದೆ ಕೂಡ, ಇದು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಸೊ ಕಟ್ಟನ್ನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರೀತಿ ಬಂದಿರೋಂಥ ಸೊಪ್ಪನ್ನು ಬೇರೆ ಕಡೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಡಿ. ಅದು ತಣ್ಣಗಾದಮೇಲೆ ಚೆನ್ನಾಗಿ ಹಿಂಡ್ಕೊಳ್ಳಿ, ಅದರಿಂದ ಇನ್ನೂ ಸ್ವಲ್ಪ ರಸ ಬರುತ್ತೆ ಆ ಕಟ್ಟನ್ನು. ಯಾಕೆ ಅಂದರೆ ಅದು ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಸೊಪ್ಪು, ಹಾಗಾಗಿ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ 1 ಸ್ಪೂನು, 1/2 ಸ್ಪೂನು, ಸಾಸಿವೆ 1/2 ಸ್ಪೂನು, ಅದರ ಜೊತೆಗೆ ಕರಿಬೇವು ಹಾಕ್ಕೊಳ್ಳಿ. ನಂತರ ಕರಿಬೇವು ಹಾಕ್ಕೊಂಡ್ಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದರ ಜೊತೆ 1 ಒಗ್ಗರಣೆಗೆ ಆನಿಯನ್ ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಬಿಟ್ಟು ಆಲ್ರೆಡಿ ತಣ್ಣಗಾಗಿರೋ ಸೊಪ್ಪನ್ನ ಚೆನ್ನಾಗಿ ಇಟ್ಕೊಂಡಿರೋದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಸೊ ಈ ರೀತಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಗರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ, ಸೊಪ್ಪಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿದ್ರೆ ಇದಕ್ಕೆ ನಾನು ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ಈ ಥರ ಸೊಪ್ಪುಗಳಿಗೆ, ಕಾಳುಗಳಿಗೆ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಸಿ ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಇನ್ನೊಂಚೂರು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿದ್ದೆ ಹಾಗಾಗಿ. ಸೊ ಇದನ್ನು 1-2 ನಿಮಿಷ ಬಿಸಿ ಮಾಡಿಕೊಂಡು ಪಾಕಕ್ಕೆ ಎತ್ತಿಡಿ. ಇದು ರೆಡಿಯಾಗಿದೆ ನೋಡಿ, ಸೊಪ್ಪು ಚೆನ್ನಾಗಿ ಬಂದಿದೆ ಸೊಪ್ಪು ಕೂಡ. ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಬಸ್ಸಾರಿಗೆ ಬೇಕಾಗಿರೋಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ, ಹಾಗೆ ಒಂದು ಸಾಸಿವೆ ಹಾಕ್ಕೊಳ್ಳಿ, 1/2 ಸ್ಪೂನು, ಜೊತೆಗೆ ಉದ್ದ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ ಹಾಕ್ಕೊಳ್ಳಿ, ಆಮೇಲೆ ಕರಿಬೇವು ಕೂಡ ಹಾಕಿದ್ದೀನಿ. ಇದ್ರ ಜೊತೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಒಂದು ಕಡೆ ಎತ್ತಿಟ್ಕೊಂಡಿದ್ದೀವಲ್ಲ, ಆ ಕಟ್ಟನ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಆ ಕಟ್ಟನ್ನ ಇದಕ್ಕೆ ಹಾಕ್ಕೊಂಡು ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಬಿಕಾಸ್ ನನಗೆ ಹಸಿಯಾಗೆ ಚೆನ್ನಾಗಿರುತ್ತೆ ಬಸ್ಸಾರು. ಅದನ್ನು ಬೇಕು ಅಂದರೆ ನಾವು ಮಧ್ಯಾಹ್ನದ ಊಟಕ್ಕೆ ಬೇಕು ಅಂದರೆ ನಾವು ಅದನ್ನು
ಬಿಸಿ ಮಾಡ್ಕೋಬೋದು. ಬಟ್ ಈಗ ಬೆಳಿಗ್ಗೆನೇ ನಾನು ತಿಂಡಿಗೆ ಮಾಡಿರೋದ್ರಿಂದ ಬಸ್ಸಾರು ಮುದ್ದೆ, ಯೂಶಲಿ ಹಳ್ಳಿ ಕಡೆ ಬೆಳಿಗ್ಗೆನೇ ಬಸ್ಸಾರು ಮುದ್ದೆಗಳು ಮಾಡೋದು ಜಾಸ್ತಿ. ಹಾಗಾಗಿ ಇವತ್ತು ನಾನು ಬೆಳಿಗ್ಗೆನೇ ಬಸ್ಸಾರು ಮುದ್ದೆ ಮಾಡಿದ್ದೀನಿ. ಇದನ್ನು ಹಾಗೆ ಹಸಿಯಾಗಿ ಮುದ್ದೆ ಜೊತೆ ತಿಂತೀವಿ. ಬೇಕು ಅಂದರೆ ಮಧ್ಯಾಹ್ನಕ್ಕೆ ಅದನ್ನು ಬಿಸಿ ಮಾಡಿಕೊಂಡು ಕುದಿಸ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಡೇವರೆಗೂ ಚೆನ್ನಾಗೇ ಇರುತ್ತೆ, ಏನೂ ಆಗೋಲ್ಲ. ಆ್ಯಂಡ್ ಇದಕ್ಕೆ ಇದು ಬಸ್ಸಾರು ಕೂಡ ರೆಡಿ ಆಗಿದೆ. ಹಾಗೆ ನಾನು ಮೊದಲೇ ಮುದ್ದೆ ಕೂಡ ಬಿಸಿಯಾಗಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಈಗ ಒಂಚೂರು ಉಪ್ಪು ಹಾಕ್ಕೊಂಡೆ. ನಾನು ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಕಡಿಮೆ ಹಾಕಿದೆ ಅಂತ. ಒಂದು ತಟ್ಟೆಯಲ್ಲಿ ಮುದ್ದೆ, ಬಿಸಿ ಮುದ್ದೆ ಜೊತೆಗೆ ಸೊಪ್ಪು, ಹಾಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ. ಇದು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಯಾರಿಗಾದರೂ ಬೇಕಿರೋರಿಗೆ ಶೇರ್ ಮಾಡಿ, ನಿಮಗೆ ಗೊತ್ತಿರೋರಿಗೆ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು.